ಸತ್ಯದ ಪರವಾಗಿ ನಿಲ್ತೀವಿ, ನೋಡೋಣ. ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ ತಿಂದಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನು ಹೇಳ್ತಿದ್ದೆ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಹಂಗಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನಿನ್ನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೇನೋ ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಿಲ್ಲ ರೀ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳ ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಇರ್ತದೆ. ಮತ್ತು 60 ಯಾಕೆ ಎಲ್ಲನೂ ಇದ್ದರೆ ಮತ್ತೆ ಯಾಕೆ ಇಟ್ಟು ದಿವ್ಸ ಬಿಟ್ರಿ ಹೊಡ್ರಿ ಗಾಡಿ ನೋಡೋಣ. ಪಟ್ಟಿ ಪ್ರಕಟ ಮಾಡಿ ನೀವು ಒಪ್ಪಲ್ಲ ಸರ್. ಈಗ ಈ ಎಲ್ಲ ಪ್ರೊಸೆಸ್ ನೋಡಿದ್ರೆ ಮಾಜಿ KJPಗಳಿಗೆ ಹೆಚ್ಚಿನ ಆದ್ಯತೆಯೋ ಅದರಂತೆ ಪಾರ್ಟಿ ಒಳಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಟ್ಟೆ ಆತೈತಿ. ಹೊಗಳು ಭಟ್ರು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಸರ್, ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪಣ ವಿಜಯೇಂದ್ರ ಪರವಾಗಿದ್ದಾರೆ ಅಂತ. ಈಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ಯತ್ನಾಳ್ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವು. ಪಕ್ಷ ಉಳಿಸೋಕ್ಕೆ ನೀವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಅಂತ. ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥಿದ್ದದ್ದು ಗೊತ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರೇನ್ರಿ? ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೆ. ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ ಅನ್ಬೋದು. ನಾವೇನು ಹೇಳ್ಕೊಂಡಿವೇನು? ನಾವು ಸತ್ಯದ ಪರವಾಗಿ ನಿಲ್ತೀವಿ, ನೋಡೋಣ. ಇದಕ್ಕೆ ಉತ್ತರನೂ ಹೈಕಮಾಂಡು ಹೇಳಬೇಕಾಗ್ತದೆ. ಸುಮ್ಮನೆ ಏನೋ ಸುಮ್ಮನೆ ಚುನಾವಣೆ ಅನ್ನೋಂಥ ಪ್ರಕ್ರಿಯೆ ಮಾಡಿ ನಾವು ವಿಜಯೇಂದ್ರ ಭಾಳ ಜನಪ್ರಿಯ, ಬಹುತ್ ಪರಿಶ್ರಮಿ ತಿಂದಕೊಬ್ಬ ಅರುಣ್ ಸಿಂಗ್ ಇದ್ದ, ಇದನ್ನು ಹೇಳ್ತಿದ್ದೆ ಕತೆ. ಅರುಣ್ ಸಿಂಗ್ ಬರೀ ಇದೇ ಹೇಳೇ ಚಲೋ ಅನುಕೂಲ ಮಾಡ್ಕೊಂಡು ಹೋದವ. ಈಗ ಮತ್ತೊಬ್ಬ ಚುನಾವಣಾ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವ ಸರ್? ಇದುವರೆಗೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಹಂಗಿಲ್ಲ? ಎಲ್ಲ ಕಂಪ್ಲೇಂಟ್ ಮಾಡ್ಯಾರ, ನೀನೇನು ಕಂಪ್ಲೇಂಟ್ ಮಾಡ್ಯಾರ. ನಿನ್ನೇನೋ ಒಂದು 7-8 ಮಂದಿ ಕೋರ್ ಕಮಿಟಿ ಸದಸ್ಯರು ನಿನ್ನೇನೋ ಸಭೆ ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಸರಿ ನಡೆಸ್ತಾ ಇಲ್ಲ. ಯಾವ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪನ ಬಿಟ್ಟರೆ ಯಾರು ಈ ಎಲ್ಲ ಚಟುವಟಿಕೆಗೆ ಸಹಮತ ಇಲ್ಲ. ಈ ರೀತಿ ಪಕ್ಷ ಕಟ್ಲಕ್ಕೆ ಆಗೋದಿಲ್ಲ ರೀ. ಆಯಾ ಜಿಲ್ಲೆದಾಗ ಆಯಾ ಲೋಕಸಭಾ ಸದಸ್ಯರು, ಅಲ್ಲಿ ಶಾಸಕರು, ಅವರೆಲ್ಲ ಜನಪ್ರತಿನಿಧಿಗಳು, ಜನರಿಂದ ಆರಿಸಿ ಬಂದಿರ್ತೀವಿ ನಾವು. ನಮಗೆ ಆದಂಥ ಜವಾಬ್ದಾರಿಗಳಿರ್ತಾವೆ. ಯಾವ ಜಾತಿ ಸಮೀಕರಣ ಏನು ಮಾಡಬೇಕು, ಯಾರು ಪಕ್ಷಕ್ಕೆ ಹಗಲ ರಾತ್ರಿ ಕೆಲಸ ಮಾಡಿದ್ರೆ ಎಲ್ಲನೂ ನಮ್ಮ ಸಲಹೆಯನ್ನು ತೊಗೋಬೇಕಾಗ್ತದೆ. ನೀವು ಬೇಕಾದಂಥ 4 ಅದರಲ್ಲ ಅಕ್ಕಪಕ್ಕ ಹೊಗಳ ಭಟ್ರು ಅವ್ರು ಹೇಳ್ತಾರೆ 60 MLA ನಮ್ಮ ಹಿಂದದ ಇರ್ತದೆ. ಮತ್ತು 60 ಯಾಕೆ ಎಲ್ಲನೂ ಇದ್ದರೆ ಮತ್ತೆ ಯಾಕೆ ಇಟ್ಟು ದಿವ್ಸ ಬಿಟ್ರಿ ಹೊಡ್ರಿ ಗಾಡಿ ನೋಡೋಣ. ಪಟ್ಟಿ ಪ್ರಕಟ ಮಾಡಿ ನೀವು ಒಪ್ಪಲ್ಲ. ಸರ್, ಈಗ ಈ ಎಲ್ಲ ಪ್ರೊಸೆಸ್ ನೋಡಿದ್ರೆ ಮಾಜಿ KJPಗಳಿಗೆ ಹೆಚ್ಚಿನ ಆದ್ಯತೆಯೋ ಅದರಂತೆ ಪಾರ್ಟಿ ಒಳಗೆ 2 ಭಾಗ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಮಾಜಿ KJP ಒಳಗೂ ಇನ್ನೂ ಅತಿ ನಿಷ್ಠಾವಂತರು ಯಾರದಾರು ಅವ್ರಿಗೆ ಅಟ್ಟೆ ಆತೈತಿ. ಹೊಗಳು ಭಟ್ರು ಅವ್ರದ್ದೆಲ್ಲ ವ್ಯವಸ್ಥೆ ಮಾಡೋರು, ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋರು, ಪಕ್ಷವನ್ನು ಅಡ್ಜಸ್ಟ್ಮೆಂಟ್ದಿಂದ ಈಗಾಗಲೇ ಬಲಿ ಕೊಟ್ಟಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಸರ್, ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಆರೋಪಣ ವಿಜಯೇಂದ್ರ ಪರವಾಗಿದ್ದಾರೆ ಅಂತ. ಈಗ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು. ಯತ್ನಾಳ್ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವು. ಪಕ್ಷ ಉಳಿಸೋಕ್ಕೆ ನೀವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಅಂತ. ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥಿದ್ದದ್ದು ಗೊತ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರೇನ್ರಿ? ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೆ. ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ
ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ ಈಗ ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ ನಿಜವಾದ ಅನ್ಬೋದು. ಹುಲಿ ಯಾರು ಸರ್ ನೀವ? ನಾವೇನು ಹೇಳ್ಕೊಂಡಿವೇನು ನಾವು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.